ಕನ್ನಡ ದೇಶದಲ್ಲಿ ಮೊನ್ನೆ 29ನೇ ತಾರೀಕಿಂದ ಈ ತಿಂಗಳು 29ರವರೆಗೆ ಚುನಾವಣಾ ಆಯೋಗ ಮತದಾರರ ಪರಿಷ್ಕರಣೆ ನಡೆಸ್ತಾ ಇದೆ. ಆ ಮತದಾರರ ಪರಿಷ್ಕರಣೆ ಏನು? ಮತದಾರ ಪರಿಷ್ಕರಣೆ ಅಂದ್ರೆ ಯಾರು ಹೆಚ್ಚು ಎರಡೆರಡು ಚುನಾವಣಾ ಗುರುತಿನ ಚೀಟಿ ಆಗಿರ್ಬೋದು ಯಾರು ಪಡೆದಿರ್ತಾರೆ ಅಂತಹ ಪರಿಷ್ಕರಣೆ ಮಾಡಿ ಅವರನ್ನ ಚುನಾವಣಾ ಮತದಾರರ ಪಟ್ಟಿಯಿಂದ ತೆಗಿತಾವ್ರಂತವ್ರನ್ನೆಲ್ಲ. ಇಲ್ಲಿ ವಿಶೇಷತೆ ಅನ್ನೋದಕ್ಕಿಂತ ಈ ನಮ್ಮ ಕನ್ನಡ ದೇಶನ ಮಾರಕ ಆಗಿರುವ, ನಮ್ಮ ಕರ್ನಾಟಕಕ್ಕೆ ಮಾರಕ ಆಗಿರುವ ಹೊರಗಿನವರು ಪರಭಾಷಿಕರು. ಈಗ ತಮಿಳುನಾಡಲ್ಲೊಂದು ಮತದಾರ ಗುರುತಿನ ಚೀಟಿ ಇರುತ್ತೆ, ನಮ್ಮ ಕರ್ನಾಟಕದಲ್ಲೂ ಒಂದು ಮಾಡಿಸ್ಕೊಂಡಿರ್ತಾರೆ. ಅದೇ ರೀತಿ ತೆಲುಗು ಭಾಷಿಕರು ಹಾಗೆ, ಮಲಯಾಳಿ ಭಾಷಿಕರು ಹಾಗೆ, ಮರಾಠಿಯವರು ಹಾಗೆ, ಹಿಂದಿಯವರು ಹಾಗೆ. ಇವರಷ್ಟೇ ಅವರ ರಾಜ್ಯಗಳಲ್ಲಿ ಪಡಿತರ ಚೀಟಿ, ಇದು ಮತದಾರರ ಗುರುತಿನ ಚೀಟಿ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಕನ್ನಡ ದೇಶದಲ್ಲಿ ಮತದಾರರ ಗುರುತಿನ ಚೀಟಿ ಮಾಡ್ಕೊಂಡಿರ್ತಾರೆ. ಇದನ್ನ ನಮ್ಮ ಕನ್ನಡ ದೇಶ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅತ್ಯುಗ್ರವಾಗಿ ಖಂಡಿಸ್ತೀವಿ. ಇದನ್ನ ಏನು ನಮ್ಮ ಕನ್ನಡ ದೇಶದಲ್ಲಿ ಪರಭಾಷಿಕರಿಗೆ, ಹೊರಗಿನವರಿಗೆ ಚುನಾವಣಾ ಗುರುತಿನ ಚೀಟಿ ಯಾತಕ್ಕೆ? ಅವ್ರಿಗೆ ಚುನಾವಣಾ ಹಕ್ಕು ಏನಕ್ಕೆ? ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೇತಕ್ಕಾಗಿ? ರಾಜಕೀಯ ಅಧಿಕಾರ ಕರ್ನಾಟಕದಲ್ಲಿ ಪರಭಾಷಿಕರಿಗೆ ಯಾಕೆ ಬೇಕು? ಯಾಕೆ ಕೊಡಬೇಕು? ಇಂತಹ ಜಡುಗಟ್ಟಿದ ಕರ್ನಾಟಕಕ್ಕೆ ಮಾರಕ ಆಗಿರುವಂತಹ ವ್ಯವಸ್ಥೆನ ಇತ್ತೀಚೆಗೆ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸಿ, ಇದ್ರ ಬಗ್ಗೆ ಸತ್ಯಾಸತ್ಯತೆನ ಪರಿಶೀಲನೆ ಮಾಡಿ, ಸೂಕ್ತವಾದ ವರದಿನ ತರಿಸ್ಕೊಂಡು ಇದಕ್ಕೊಂದು ಸಮಿತಿ ರಚನೆ ಮಾಡಿ ಕೂಡಲೇ ತತ್ಕ್ಷಣ ಎಚ್ಚೆತ್ತುಕೊಂಡು ಸಮಸ್ತ ಕನ್ನಡ ಧರ್ಮದ ಕನ್ನಡ ಬಂಧುಗಳ ಉಳಿವಿಗಾಗಿ, ಕನ್ನಡ ದೇಶದ ಉಳಿವಿಗಾಗಿ ಪರಭಾಷಿಕರು ಯಾರ್ಯಾರು ಅವರ ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿ ಇಟ್ಕೊಂಡು ಇಲ್ಲಿ ಯಾರು ಪಡ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಕನ್ನಡ ಬಂಧುಗಳಿಗೆ ಮಾರಕ ಆಗ್ತಿದ್ರಲ್ಲ, ಅಂತವ್ರಲ್ಲ. ಯಾರು ಮತದಾರರ ಗುರುತಿನ ಚೀಟಿ ಪಡೆದಿದ್ರಲ್ಲ ಅಂತವ್ರ ಮತದಾರ ಗುರುತಿನ ಚೀಟಿ ಕೂಡ ರದ್ದು ಮಾಡಿ ಯಾರು ಅವರನ್ನ ಪರಭಾಷಿಕರು ಕರ್ನಾಟಕದಲ್ಲಿ ಚುನಾವಣೆಗೆ ನಿಂತ್ಕೊಳ್ಳೋದನ್ನ ನಿಷೇಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಸರ್ಕಾರಕ್ಕೆ, ಚುನಾವಣೆ ಆಯೋಗಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.